ಫ್ರೆಂಡ್ಸ್ ಶುಭೋದಯ. ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮುರಳಿ ವಿಮಲ್ ಅವ್ರ ಮನೆ ಹತ್ರ ಬರ್ತಾನೆ. ಎಂಟ್ರಿ ಆಗ್ತಿದ್ದಂಗೆ ಸೆಕ್ಯೂರಿಟಿ ನೀವು ಯಾರು ಅಂತ ಕೇಳ್ತಾನೆ. ಓ ನಾನು ಯಾರು ಅಂತ ಗೊತ್ತಿಲ್ವಾ, ನೀನು ಹೊಸಬ ಇರಬೇಕು ಅನ್ಸುತ್ತೆ, ನಾನು ಈ ಮನೆ ಅಳಿಯ ಅಂತ ಹೇಳ್ಬಿಟ್ಟು ಸಲ್ಯೂಟ್ ಹೊಡಿ ಅಂತ ಹೇಳ್ತಾನೆ. ಅವ್ನು ಸಲ್ಯೂಟ್ ಹೊಡಿತಾನೆ. ಆವಾಗ ಒಳಗಡೆ ಬರ್ತಾನೆ. ಮಾವ ಮಾವ ಅಂತ ಕರಿತಾ ಇರ್ತಾನೆ. ಆವಾಗ ಜ್ಯೋತಿಕಾ ಆಚೆ ಬರ್ತಾಳೆ. ಏನಮ್ಮ ಜ್ಯೋತಿಕಾ ಹೆಂಗಿದ್ಯಾ, ಆದಷ್ಟು ಬೇಗ ಮಾವನ ಕರಿ, ನಾನು ಒಳಗಡೆ ಬರಬೇಕು ಅಂತ ಕೇಳ್ತಾ ಇರ್ತಾನೆ. ಆವಾಗ ಮಾವ ಮಾವ ಅಂತ ತಿರ್ಗಾ ಜೋರಾಗಿ ಕರಿತಾನೆ. ಆವಾಗ ಅವ್ರ ಮಾವ ಆಚೆ ಕಡೆಗೆ ಬರ್ತಾರೆ. ನೀನು ಯಾಕೆ ಇಲ್ಲಿಗೆ ಬಂದೆ, ಇಲ್ಲಿ ನಿನಗೇನು ಕೆಲಸ, ಫಸ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ನಾನು ಯಾಕೆ ಹೋಗಬೇಕು, ನಾನು ಈ ಮನೇಲಿ ಇರೋದಕ್ಕೆ ಅಂತಲೇ ಬಂದಿರೋದು. ನಾನು ಹೆಂಡ್ತೀನಿ ಈ ಮನೆಗೆ ಸೇರಿಸಿದ್ದೀರಾ ಅಂದರೆ ನಾನು ಇಲ್ಲಿಗೆ ಇರ್ಬೋದು, ನಾನು ಈ ಮನೇಲಿ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀನು ಯಾವತ್ತು ನನ್ನ ಮಗಳಿಗೆ ಮೋಸ ಮಾಡಿ ಇನ್ನೊಬ್ಳು ಕುತ್ತಿಗೆಗೆ ತಾಲಿ ಕಟ್ತೋ ಅವತ್ತೇ ನಿನಗೂ ಈ ಮನೆಗೂ ಸಂಬಂಧ ಕಡ್ದೋಯ್ತು. ನೀನು ಈ ಮನೆಗೆ ಬರೋ ಚಾನ್ಸ್ ಇಲ್ವೇ ಇಲ್ಲ, ಫಸ್ಟು ಇಲ್ಲಿಂದ ತೊಳಗು, ಯಾವ ಮುಖ ಉಟ್ಕೊಂಡು ಇಲ್ಲಿವರೆಗೂ ಬಂದಿದ್ಯೋ, ನಿಂಗೆ ಮಾನ ಮರ್ಯಾದೆ ಏನೂ ಇಲ್ವಾ ಅಂತ ಬೈತಾ ಇರ್ತಾರೆ. ನನ್ನ ಮಗನೂ ತಪ್ಪು ಮಾಡಿದ್ದಾನೆ, ಅವನು ಮತ್ತು ಅವ್ನ ಹೆಂಡ್ತಿನೂ ಈ ಮನೆಗೆ ಸೇರಿಸಿದ್ದೀರಾ. ಆ ಶಾರದಾ ಎಷ್ಟೆಲ್ಲ ಮೋಸ ಮಾಡಿದ್ಲು, ಅವಳನ್ನೇ ಸೇರಿಸಿದ್ದೀರಾ. ಅಂಥದ್ರಲ್ಲಿ ನಾನು ಬಂದರೆ ಏನು, ನಾನು ಬರ್ತೀನಿ ಬಿಡ್ರಿ ಅಂತ ಹೇಳ್ತಾನೆ. ನಿನಗೇನಾರ ತಲೆಗಿಲೆ ಕೆಟ್ಟಿದ್ಯೇನೋ, ನಿನಗೆ ಈ ಮನೇಲಂತೂ ಜಾಗ ಇಲ್ಲ, ನಾನು ಯಾವತ್ತೂ ನಿನ್ನ ಈ ಮನೆಗೆ ಸೇರಿಸೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ತಾತ. ಆವಾಗ ನಾನು ಈ ಮನೆಗೆ ಬರಲೇಬೇಕು ಮಾವ, ನಾನು ಈ ಮನೆಗೆ ಬರ್ತೀನಿ ಅಷ್ಟೇ, ನನಗೆ ಈ ಮನೆಗೆ ಬರಬೇಕು, ನಾನು ನನ್ನ ಹೆಂಡ್ತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲ ಕಣೋ, ಆಗಲ್ಲ ಅಂದರೆ ಆಗೋದೇ ಇಲ್ಲ ಅಂತ ತಾತ ವಾದ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಈಗ ಮಜ್ಜೆ ತಗೊತಾ ಇರ್ತಾಳೆ ಜ್ಯೋತಿಕಾ. ತಾತ ಎಷ್ಟು ಹೇಳಿದ್ರು ಈ ಮುರಳಿ ಕೇಳ್ತಾರಲ್ಲ, ನಾನು ಈ ಮನೆಗೆ ಬಂದೇ ಬರ್ತೀನಿ ಅಂತ ಹಠ ಮಾಡ್ತಾ ಇರ್ತಾನೆ. ಏನಿದು ಇಂಥ ತಾಪತ್ರೆ ಬಂತಲ್ಲ ದೇವ್ರೆ, ಯಾಕಪ್ಪ ನನಗೆ ಇಂಥ ಕಷ್ಟಗಳನ್ನ ಕೊಡ್ತಾ ಇದೆಯಾ, ಮನೆಗೆ ಯಾರ್ಯಾರೋ ಬಂದು ಸೇರ್ಕೊಳ್ಳೋ ಥರ ಆಗೋಯ್ತಲ್ಲ ಅಂತ ತಾತ ಬೇಜಾರು ಮಾಡ್ಕೊತಾ ಇರ್ತಾರೆ. ಆವಾಗ ಆಯಿತು, ನಾನಿನ್ನ ಈ ಮನೆಗೆ ಸೇರಿಸ್ತೀನಿ, ಆದರೆ ಅದಕ್ಕೊಂದು ಷರತ್ತಿದೆ ಅಂತ ಹೇಳ್ತಾನೆ. ಏನು ಷರತ್ತು ಮಾವ ಅಂತ ಕೇಳ್ತಾನೆ. ನನ್ನ ಮಗಳು ವಿಮಲ ಇದ್ದಾಳಲ್ಲ, ಅವಳೇನಾದರೂ ನಿನ್ನ ಈ ಮನೆಗೆ ಇರಲಿ ಅಂತ ಒಪ್ಕೊಂಡ್ರೆ ಮಾತ್ರ ನಾನು ನಿನ್ನ ಈ ಮನೆಗೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ನನ್ನ ಹೆಂಡ್ತಿ ತುಂಬ ಒಳ್ಳೆ ಮನಸ್ಸಿರೋಳು, ಅವಳು ಅದಕ್ಕೆಲ್ಲ ಒಪ್ಕೊತಾಳೆ, ನೀವು ಅವ್ರನ್ನ ಕರೀರಿ, ಅವಳು ನಾನು ಗ್ಯಾರಂಟಿ ಒಪ್ಕೊತಾಳೆ ಅಂತ ಹೇಳ್ತಿರ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ವಿಮಲನ ಕರೀತಾರೆ. ಅವಾಗ ಬಂದೆ ನಾನೆಲ್ಲ ಕೇಳಿಸ್ಕೊಂಡೆ ಅಂತ ಹೇಳ್ಬಿಟ್ಟು ವಿಮಲ ಬರ್ತಾಳೆ ಅಲ್ಲಿಗೆ. ತಾತ ಕೇಳ್ತಾರೆ, ಏನಮ್ಮ ನಿನ್ನ ಗಂಡನ ಈ ಮನೆಗೆ ಸೇರಿಸ್ಬೋದಾ ಅಂತ. ಆವಾಗ ಅವರು ವಿಮಲ ಹೇಳ್ತಾಳೆ, ಹ್ಞೂನಪ್ಪ ಇವ್ರನ್ನ ಈ ಮನೆಗೆ ಸೇರಿಸೋಣ ಅಂತ ಹೇಳ್ತಾರೆ. ನನ್ನದೊಂದು ಷರತ್ತಿದೆ, ಇವರು ಅಲ್ಲಿ ಹೋಗ್ಬಿಟ್ಟು ವೈದೇಹಿ ಹತ್ರ ನಿನಗೂ ಇನ್ಮೇಲೆ ಸಂಬಂಧ ಇಲ್ಲ, ನಾನು ಇನ್ಮೇಲೆ ನಿಮ್ಮ ಮನೆಗೆ ಬರೋದಿಲ್ಲ, ನಿನಗೂ ನನಗೂ ಸಂಬಂಧ ಇವತ್ತೇ ಕಟ್ಟಾಗೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರೋಂಗಿದ್ರೆ ಇರಲಿ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಏನು ವಿಮಲ, ಏನು ಈ ಥರ ಮಾತಾಡ್ತಿದ್ಯಾ, ಅದೇನಾರ ಸಾಧ್ಯನಾ, ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತು ನೀವು ಇವಾಗ ವೈದೇಹಿನ ಮದುವೆ ಆಗಿದ್ದೀರಾ, ಇವಾಗ ಹೋಗಿ ಅವಳ ಜೊತೆ ಗಂಡನಾಗಿ ಬದುಕೋದನ್ನ ಕಲೀರಿ, ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಅವತಾರಗಳನ್ನ ಆಡಬೇಡ್ರಿ. ಅವಳಿಗೂ ಒಂದು ಗಂಡ ಹೆಂಡ್ತಿ ಮಕ್ಕಳು ಅಂತ ಅವಳಿಗೂ ಒಂದು ಅವ್ರದ್ದೇ ಜೀವನ ಇರುತ್ತೆ, ಇಲ್ಲಿ ಬಂದ್ಬಿಟ್ಟು ಅವಳನ್ನ ಒಂಟಿ ಮಾಡಬೇಡಿ, ಫಸ್ಟ್ ಹೋಗಿ ಅಲ್ಲಿ ಬದುಕೋದು ಕಲೀರಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಶಾರದನ್ ಗುರಾಯಿಸ್ಕೊಂಡು ನೋಡಿಕೊಂಡು ಶಾರದನ ಹತ್ರ ಬಂದ್ಬಿಟ್ಟು, ಶಾರದಾ, ನೀನೇ ನನ್ನ ಜೀವನನೆಲ್ಲ ಹಾಳು ಮಾಡಿದ್ದು, ನಿನ್ನಿಂದನೇ ನನ್ನ ಜೀವನ ಹಾಳಾಗೋಯ್ತು, ಇವತ್ತು ನಾನು ಈ ದಿನ ನೋಡ್ತಾ ಇರೋದಕ್ಕೆ ನೀನೇ ಕಾರಣ, ನಿನ್ನನ್ನು ಮಾತ್ರ ನಾನು ಯಾವತ್ತೂ ಸುಮ್ಮನೆ ಬಿಡೋಲ್ಲ, ನಿನ್ನ ಸರಿಯಾಗಿ ವಿಚಾರಿಸ್ಕೊತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಆವಾಗ ಶಾರದನ ಹಿಂದಗಡೆ ಸಿದ್ದು ಬರ್ತಾನೆ. ಏನು ವಿಚಾರಿಸ್ಕೊತೀರಾ, ಏನು ಮಾಡ್ತೀರಾ ನನ್ನ ಶಾರದಂಗೆ, ನನ್ನ ಹೆಂಡ್ತಿಗೆ ಅಂತ ಹೇಳ್ತಾನೆ. ಆವಾಗ ಫೋನ್ ಇಟ್ಕೊಂಡು, ಹಲೋ ಎಲ್ಲಿದ್ಯಾ ಮಗ, ಅಲ್ಲೇ ಬರ್ತೀನಿ ಇರು, ನಾನು ಇಲ್ಲೇ ನಮ್ಮ ಮಾವರ ಮನೆ ಹತ್ರ ಬಂದಿದ್ದೆ ಅಂತ ಹೇಳ್ಬಿಟ್ಟು ಫೋನ್ ಇಟ್ಕೊಂಡು ಹಂಗೇ ಹೊಂಟೋಗ್ಬಿಡ್ತಾನೆ. ವಿಮಲ್ಗೆ ತುಂಬ ದುಃಖ ಆಗ್ತಾ ಇರುತ್ತೆ. ಆರತಿ ಸಮಾಧಾನ ಮಾಡ್ತಾಳೆ. ಮನೆಯವರೆಲ್ಲ ಒಳಗಡೆಗೆ ಹೋಗ್ತಾರೆ. ಆವಾಗ ತಾತ ನಾನು ಆಫೀಸ್ಗೆ ಹೋಗ್ಬೇಕು, ಶೂ ಇಲ್ಲಮ್ಮ ಕಾಣಿಸ್ತಾ ಇಲ್ಲ ಅಂತ ಸುಮಿತ್ರನ್ ಕೇಳ್ತಾರೆ. ಸುಮಿತ್ರ ಜ್ಯೋತಿಕನ್ ಕರ್ಬಿಟ್ಟು, ತಾತನ ಶೂ ಎಲ್ಲಿ ಕಾಣಿಸ್ತಾ ಇಲ್ವಂತೆ ನೋಡಮ್ಮ ಅಂತ ಹೇಳ್ತಾರೆ. ಆವಾಗ ಈ ಕೆಲಸದವ್ರಿಗೆ ಕ್ಲೀನ್ ಮಾಡೋದಕ್ಕೆ ಹೇಳಿದೆ ಅಂತ ಹೇಳ್ಬಿಟ್ಟು ಶಾರದಾ ಅಂತ ಕರೀತಾಳೆ. ಆವಾಗ ಶಾರದಾ ಬರ್ತಾಳೆ ಅಲ್ಲಿಗೆ. ಶಾರದಾ, ನಾನು ಈ ಕೆಲಸದವ್ರಿಗೆ ತಾತನ ಶೂನ ಕ್ಲೀನ್ ಮಾಡೋಕ್ಕೂ ಹೇಳಿದ್ದೆ, ಅದು ಎಲ್ಲಿದೆ ನೋಡ್ತೀಯಾ ಸ್ವಲ್ಪ ಅಂತ ಹೇಳ್ತಾರೆ. ಆವಾಗ ಅಲ್ಲಿಗೆ ಸಿದ್ದು ಮತ್ತು ಮನೆಯವರು ಎಲ್ಲರೂ ಬರ್ತಾರೆ. ಆವಾಗ ಶಾರದಾ ಶೂನ ಎತ್ಕೊಂಡು ತಾತನ ಮುಂದೆ ಇಡ್ತಾಳೆ. ಆವಾಗ ಶೂ ತುಂಬ ಕೊಳೆ ಆಗಿರುತ್ತೆ. ಏನು ಶಾರದಾ, ಆ ಕೆಲಸದವ್ರಿಗೆ ಹೇಳಿದೆ, ಅವರು ಕ್ಲೀನೇ ಮಾಡಿಲ್ಲ, ಅದೇ ಥರನೇ ಇದೆ, ನೀನೇ ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಬಿಡ್ತೀಯಾ ಅಂತ ಹೇಳ್ತಾಳೆ. ಆವಾಗ ಅವಳು ಕ್ಲೀನ್ ಮಾಡೋದಕ್ಕೆ ಬಟ್ಟೆನ ಹುಡುಕ್ತಾ ಇರ್ತಾಳೆ. ಆವಾಗ ಕೋಪ ಬರ್ತಾ ಇರುತ್ತೆ ಸಿದ್ದುಗೆ. ಶಾರದವ್ರೆ, ನೀವು ಇದೆಲ್ಲ ಮಾಡೋದು ನನಗೆ ಇಷ್ಟ ಇಲ್ಲ, ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ತಾ ಇರ್ತಾರೆ. ರೀ ಸರ್, ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ಬಟ್ಟೆ ಹುಡುಕ್ತಾ ಇರ್ತಾಳೆ. ಆವಾಗ ಜ್ಯೋತಿಕಾ, ಏನು ಬಟ್ಟೆ ಹುಡುಕ್ತಾ ಇದೆಯಾ, ನಮ್ಮ ಮನೆ ಬಟ್ಟೆಗಳು ನಿನ್ನ ಸೆರಗಿಗಿಂತ ತುಂಬ ಕ್ಲೀನಾಗಿವೆ, ನೀನು ಸೆರಗಲ್ಲೇ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ಆವಾಗ ಮನೆಯವ್ರಿಗೆ ಸುಮಿತ್ರಂಗೆ ಮತ್ತು ತಾತಂಗೆಲ್ಲ ಬೇಜಾರಾಗುತ್ತೆ, ಆದರೂ ಅವರು ರಿಯಾಕ್ಟ್ ಮಾಡದೆ ಸುಮ್ಮನೆ ನಿಂತಿರ್ತಾರೆ.
ಶೂನ ಸೆರಗಲ್ಲೇನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಆಗ ಸಿದ್ದು ಬಂದು ತಡಿತಾನೆ. ಆವಾಗ ಸರ್ ಸುಮ್ಮನೆ ಇರಿ ಸರ್, ನಾವು ಈ ಥರ ಎಲ್ಲ ಅದನ್ನು ಕೀಳೋದು ಕೆಲಸ ಅಂತ ಅನ್ಕೊಬಾರ್ದು. ಎಲ್ಲ ಕೆಲಸಗಳಿಗೂ ಅದರದ್ದೇ ಆದ ಬೆಲೆ ಇದೆ. ನಾವೀಗ ಪುಟ್ಟ ಮಕ್ಕಳಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಶೂನ ಕ್ಲೀನ್ ಮಾಡಿಕೊಡ್ತಾ ಇರಲಿಲ್ವಾ, ಅವರು ಅದನ್ನು ಕೀಳು ಅಂತ ಅಂದ್ಕೊಂಡಿದ್ದಿದ್ರೆ ನಾವು ಇಷ್ಟು ದೊಡ್ಡವ್ರಾಗಕ್ಕಾಗ್ತಿತ್ತಾ? ಅದೇ ಥರನೇ ನಾನು ಇದನ್ನ ಕ್ಲೀನ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವಳು ಅವ್ರನ್ನ ಶೂನ ಕ್ಲೀನ್ ಮಾಡಿಕೊಡ್ತಾಳೆ. ಶೂನ ಕ್ಲೀನ್ ಮಾಡಿಬಿಟ್ಟು ತಾತ ಶೂ ರೆಡಿ ಇದೆ ಅಂತ ಹೇಳ್ತಾಳೆ. ಆವಾಗ ತಾತ ಶೂ ಹಾಕ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆಗ ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ. ಅವರು ಎಲ್ಲರೂ ಆಚೆ ಕಡೆ ಹೋಗ್ತಾರೆ. ಆವಾಗ ಜ್ಯೋತಿಕಾ ಶಾರದನ್ ನೋಡ್ಬಿಟ್ಟು ನಗ್ತಾ ಇರ್ತಾಳೆ. ಶಾರದನನ್ನು ನಗ್ತಾಳೆ. ಆರತಿ ದಶರಥನ ರೂಮ್ ಹತ್ರ ಬರ್ತಾಳೆ. ಏನಮ್ಮ ಆರತಿ, ಏನಾದ್ರು ಮಾತಾಡ್ಬೇಕಿತ್ತ, ಬಾರಮ್ಮ ಅಂತ ಕರೀತಾರೆ. ಆವಾಗ ದಶರಥ ಮತ್ತು ಆರತಿ ಇಬ್ಬರೂ ಹಾಸಿಗೆ ಮೇಲೆ ಕೂತ್ಕೊತಾರೆ. ಕೂತ್ಕೊಂಡು ಏನಮ್ಮ ಆರತಿ ಹೆಂಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲಮ್ಮ ಅವ ನಾನು ನಿಮ್ಮನ್ನ ಕೇಳೋದಕ್ಕೆ ಬಂದೆ, ನೀವು ಹೆಂಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಈಗ ಆರಾಮ ಪರವಾಗಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನೋಡಮ್ಮ ಹಿಂಗಿದ್ದೀನಿ, ಚೆನ್ನಾಗಿದ್ದೀನಿ ಅಮ್ಮ ಅಂತ ಹೇಳ್ತಾ ಇರ್ತಾರೆ. ನಾವು ಗೊತ್ತಿಲ್ಲದೆ ಎಷ್ಟೆಲ್ಲ ಆಗೋಯ್ತು ಮಾವ, ನಮಗೆ ನಿಮ್ಮನ್ನ ವಿಚಾರಿಸ್ಕೊಬೇಕು ಅಂತ ತುಂಬ ಆಸೆ ಇದ್ರೂ ಈ ಮನೆಗೆ ನಾವು ಬರೋದಕ್ಕಾಗಲಿಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಆ ಥರ ಎಲ್ಲ ಏನಿಲ್ಲಮ್ಮ, ನನಗೆ ಕಣ್ಣು ಮಿಟುಕ್ಸೋಷ್ಟರಲ್ಲಿ ಹೆಂಗೆಲ್ಲ ವಿಷಯಗಳೆಲ್ಲ ನಡೆದೋಗ್ಬಿಡ್ತು. ನನಗೆ ಹಂಗೆ ಇದೆಲ್ಲ ಆಯಿತು ಅಂತಲೂ ಈಗಲೂ ಒಳ್ಳೆ ಕನಸು ಕಂಡಂಗಿದೆ. ಜಸ್ಟು ಈ ಥರ ಎಲ್ಲ ಹಿಂಗಾಗುತ್ತೆ, ನಮ್ಮ ಮನೆಯವ್ರಿಗೆಲ್ಲ ಇಷ್ಟು ಸಮಸ್ಯೆ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ ಇಬ್ಬರೂ. ಸಿದ್ದು ಮತ್ತು ಶಾರದನೂ ಬರ್ತಾರೆ. ಸಿದ್ದು ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ, ಒಳಗಡೆಗೆ ಬಾ ಅಂತ ಕರೀತಾರೆ. ಆವಾಗ ಸಿದ್ದು ಮತ್ತು ಶಾರದಾ ಇಬ್ಬರೂ ಒಳಗಡೆಗೆ ಬರ್ತಾರೆ. ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಆವಾಗ ಸಿದ್ದು ಏನೋ ನಾನು ನೋಡಿದ ತಕ್ಷಣ ಪಟಪಟ ಅಂತ ಮಾತಾಡಿಸ್ತಾ ಇದ್ದೆ, ಇವಾಗ ಯಾಕೋ ಸುಮ್ಮನೆ ಇದೆಯಾ, ನನ್ನ ಮೇಲೆ ಕೋಪನ? ಆವಾಗ ನಾನು ಏನು ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ಕಣೋ. ಆಗ ಪೊಲೀಸವ್ರು ಬಂದು ಕೇಳಿದಾಗ ಅಲ್ಲಿ ಏನು ನಡೀತು ಅಂತ ನನಗೆ ಫುಲ್ಲು ಗ್ಯಾಪ್ನೇ ಇರಲಿಲ್ಲ. ಗಾಬ್ರಿಲಿ ನೀನೇ ಅಂತ ಹೇಳ್ಬಿಟ್ಟೆ. ಆದರೆ ಕೋರ್ಟಲ್ಲಿ ನೀನೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯ್ತಲ್ಲ, ಹೋಗ್ಲಿ ಬಿಡು, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ, ನನ್ನ ಮೇಲೆ ಏನು ಬೇಜಾರು ಮಾಡ್ಕೊಂಬೇಡ ಅಂತ ಹೇಳ್ತಿರ್ತಾರೆ. ಅಯ್ಯೋ ನನಗೆ ಅದೆಲ್ಲ ಏನು ಬೇಜಾರಿಲ್ಲ ಮಾವ, ಆದರೆ ಕೋರ್ಟಲ್ಲಿ ಪ್ರೂವ್ ಆದ್ರೂ ಈ ಮನೆಯವರು ನಮ್ಮನ್ನ ತಪ್ಪಿತಸ್ಥರು ಅನ್ನೋ ಥರನೇ ನೋಡ್ತಾ ಇದ್ದಾರಲ್ಲ, ಅದೇ ನನಗೆ ಬೇಜಾರಾಗ್ತಾ ಇರೋದು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆವಾಗ ಪಾರಿಜಾತ ಆಚೆಗಡೆ ನಿಂತ್ಕೊಂಡು ಓಹೋ ಮನೆಯವರೆಲ್ಲ ಏನೋ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊತಾ ಇರ್ತಾಳೆ. ದಶರಥ ಹೇಳ್ತಾನೆ, ಇದೊಂದು ವಿಷಯಗಳಿಗೆ ಅಷ್ಟೇ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಶಾರದಾ ನೀನು ಯಾವತ್ತೂ ಕಣ್ಣೀರು ಹಾಕ್ಬಾರ್ದಮ್ಮ, ನೀನು ನೆಮ್ಮದಿಯಾಗಿರು. ಇನ್ಮೇಲೆ ಈ ಮನೆಯಿಂದ ನೀವು ಆಚೆ ಹೋಗೋ ಪರಿಸ್ಥಿತಿ ಯಾವತ್ತೂ ಬರೋದಿಲ್ಲ. ಆ ಥರ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಇನ್ಮೇಲೆ ನಿಮ್ಮನ್ನ ಕಾಪಾಡ್ಕೊತೀನಿ. ನೀವು ಇನ್ಮೇಲೆ ಈ ಮನೇಲೇ ಇರಬೇಕು, ಈ ಮನೆ ಸೊಸೆಯಾಗಿ ನೀನು ಯಾವಾಗಲೂ ಚೆನ್ನಾಗಿರಬೇಕು ಶಾರದಾ ಅಂತ ಹೇಳ್ತಿರ್ತಾರೆ. ಆವಾಗ ಅವಳಿಗೆ ಖುಷಿ ಆಗ್ತಾ ಇರುತ್ತೆ. ಓಹೋಹೋ ಇವ್ರನ್ನೆಲ್ಲ ನೀನು ಈ ಮನೇಲೆ ಉಳಿಸ್ಕೊಂಡ್ಬಿಡ್ತೀಯಾ, ನಾನು ಇರೋದೇನೆ ಏನಾರ ಪಿಟ್ಟಿಂಗ್ ಇಟ್ಟು ಮನೆ ಹಾಳು ಮಾಡಿ ಇವ್ರನ್ನೆಲ್ಲ ಮನೆಯಿಂದ ಆಚೆ ಹಾಕೋದಕ್ಕೆ. ನಾನು ಇವಳನ್ನ ಹೆಂಗೆ ಆಚೆ ಹಾಕಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಫಸ್ಟು ಹೋಗಿ ಈ ವಿಷಯನ ಗೋಲ್ಡಿಗೆ ಹೇಳ್ತೀನಿ ಇರು ಅಂದ್ಬಿಟ್ಟು ಪಾರಿಜಾತ ಅವಳ ಕಂತ್ರಿ ಬುದ್ಧಿನ ಓಡಿಸ್ತಾ ಇರ್ತಾಳೆ. ಸೋಫಾ ಮೇಲೆ ಕುಂತಿರ್ತಾನೆ. ಅಲ್ಲಿಗೆ ದೀಪು ಬರ್ತಾಳೆ. ಅಪ್ಪ ನನಗೆ ಡ್ರಾಯಿಂಗ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾಳೆ. ಆವಾಗ ಆಯಿತು ಪುಟ್ಟ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಎಲ್ಲಿ ನಿಮ್ಮ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾನೆ. ಆವಾಗ ನಿಮ್ಮ ಅಮ್ಮ ಎಲ್ಲೋ ಆಚೆ ಹೋದ್ರು, ಆವಾಗಲೇ ಹೋಗಿ ತುಂಬ ಹೊತ್ತಾಯಿತು ಅಂತ ಹೇಳ್ತಾಳೆ. ಆಯಿತು ಪುಟ್ಟ ಹೋಗಿ ನೀನು ಡ್ರಾಯಿಂಗ್ ಬುಕ್ನ ಎತ್ಕೊಂಬ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳು ಡ್ರಾಯಿಂಗ್ ಬುಕ್ನ ಎತ್ಕೊಂಬರ್ತಾಳೆ. ಅಷ್ಟರಲ್ಲಿ ಸಿದ್ದುಗೆ ಫೋನ್ ಬರುತ್ತೆ. ಶಾರದಾ ಫೋನ್ ಮಾಡಿರ್ತಾಳೆ. ಸರ್ ನಾನು ಇಲ್ಲಿ ಒಂದು ಕಡೆ ಸಿಗಾಕೊಂಡಿದ್ದೀನಿ, ನನ್ನ ಕೈಯಲ್ಲಿ ತುಂಬ ಭಾರ ಇದೆ, ಇಲ್ಲಿ ನಾನು ಎತ್ಕೊಂಬರೋಣ ಅಂತ ಎಷ್ಟೊಂದು ಆಟೋಗಳಿಗೆಲ್ಲ ಕರೆದೆ, ಆದರೆ ಅವರು ನನ್ನ ಕೈಯಲ್ಲಿ ಭಾರ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಎತ್ಕೊಂಬರೋದಕ್ಕಾಗೋದಿಲ್ಲ ಅಂತ ಹೋಗ್ತಿದ್ದಾರೆ. ನಾನು ಒಂದು ಲೊಕೇಶನ್ ಶೇರ್ ಮಾಡ್ತೀನಿ, ನೀವು ಇಲ್ಲಿಗೆ ಬಂದ್ಬಿಡ್ತೀರಾ ಅಂತ ಕೇಳ್ತಾಳೆ. ಆಯಿತು ಶಾರದವ್ರೆ, ನಾನು ಇಮಿಡಿಯೇಟ್ಲಿ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆವಾಗ ದೀಪು ಬುಕ್ನ ಎತ್ಕೊಂಬರ್ತಾಳೆ. ಅಪ್ಪ ನನಗೆ ಡ್ರಾಯಿಂಗ್ ಮಾಡೋದಕ್ಕೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಿರ್ತಾಳೆ. ಪುಟ್ಟ ನನಗೆ ಸಹಾಯ ಮಾಡಬೇಕು ಅಂತ ಇಷ್ಟ, ಆದರೆ ನಿಮ್ಮ ಅಮ್ಮ ಒಂದು ಕಡೆ ಸಿಗಾಕೊಂಡಿದ್ದಾರಂತೆ, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡ್ಬಂದ್ಬಿಡ್ತೀನಿ, ಆಮೇಲೆ ನೀನು ಸೇರ್ಕೊಂಡು ಡ್ರಾಯಿಂಗ್ ಮಾಡೋಣ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಸಿದ್ದು ಆಚೆ ಕಡೆ ಹೋಗ್ತಾನೆ. ರೋಡಲ್ಲಿ ಒಂದು ಕಡೆ 2 ಬ್ಯಾಗ್ನ ಇಟ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಬಂದು ಕಾರ್ ನಿಲ್ಲಿಸ್ತಾನೆ. ಏನು ಶಾರದವ್ರೆ 2 ಬ್ಯಾಗ್ಗಳನ್ನ ಇಟ್ಕೊಂಡಿದ್ದಾರೆ, ಇಷ್ಟೊಂದು ಲಗೇಜ್ನ ಎತ್ಕೊಂಡು ಏನಕ್ಕೆ ಇಲ್ಲಿ ನಿಂತಿದ್ದೀರಾ, ನಾನೇನಾದರೂ ನೋಡಬೇಕು ಅಂತ ಅನ್ನಿಸ್ತಾ, ನಿಮ್ಮನ್ನ ನೋಡಬೇಕು, ನಿಮ್ಮ ಜೊತೆ ಟೈಮ್ಸ್ ಮಾಡಬೇಕು ಬನ್ನಿ ಅಂತ ಹೇಳಿದರೆ ನಾನು ಇಮ್ಮಿಡಿಯೇಟ್ಲಿ ಕುಣ್ಕೊಂಡು ಜಿಂಕೆ ಮರಿ ಥರ ಓಡ್ಬಂದ್ಬಿಡ್ತಿದ್ದೆ. ಅದನ್ನ ಬಿಟ್ಬಿಟ್ಟು ಲಗೇಜ್ ಇಟ್ಕೊಂಡಿದ್ದೀನಿ, ಇಲ್ಲಿಗೆ ಬಾ ಅಂತ ನನ್ನ ಕರಿತೀರಾ, ಏನು ಶಾರದವ್ರೆ ಏನು ಮಾಡಿಕೊಟ್ಟಿದ್ದೀರಾ ಅಂತ ಕೇಳ್ತಾನೆ. ಹೌದು ಸರ್, ನಾನು ಇವಾಗ ಎಲ್ಲ ವಿಷಯ ಹೇಳ್ತೀನಿ, ಫಸ್ಟು ಕಾರ್ ಒಳಗಡೆ ಹತ್ತನ ಬನ್ನಿ ಅಂತ ಹೇಳ್ಬಿಟ್ಟು ಲಗೇಜ್ನೆಲ್ಲ ಇಟ್ಬಿಟ್ಟು ಕಾರ್ ಒಳಗಡೆ ಹತ್ತುತ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನೀವು ಇನ್ನೂ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.